ನಮಗೆಲ್ಲ ಐ ಥಿಂಕ್ ಥೈರಾಯ್ಡ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಭಯ ಅನಿಸುತ್ತೆ. ನಿಮಗೆ ನಮ್ಮ ಎನರ್ಜಿ ಲೆವೆಲ್ಸ್ನ ಹ್ಯಾಂಡಲ್ ಮಾಡೋದು ಥೈರಾಯ್ಡು, ಡೈಜೆಷನ್ ಅಬ್ಸಾರ್ಪ್ಷನ್ನು ಸಹ ಹ್ಯಾಂಡಲ್ ಮಾಡೋದು ಥೈರಾಯ್ಡ್. ಕಾರಿನ ಮೈಲೇಜ್ ಅಂತ ಹೇಳ್ತೀವಿ ಅಥವಾ ಗಾಡಿ ಮೈಲೇಜ್ ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಒಂದು ಬಟರ್ಫ್ಲೈ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಕಾಣ್ಬೋದು, ಬಟರ್ಫ್ಲೈ ಗ್ಲ್ಯಾಂಡ್ಸ್ ಥರ ಇರುತ್ತೆ. ಬಟ್ ನಮಗೂ ಏಜ್ ಆಗ್ತಾ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಈ ಸೆಲೆನಿಯಮ್ ಮತ್ತು ಮೆಗ್ನೀಷಿಯಮ್ ಮತ್ತು ಜಿಂಕ್ ಅನ್ನೋ ಅಂಶನ ನಮ್ಮ ಡಯಟಲ್ಲಿ ಚೆನ್ನಾಗಿ ಇನ್ಕ್ಲೂಡ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶು ಗೌಡ ಮಾತಾಡ್ತಾ ಇರೋದು. ಇವತ್ತು ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಗೆಲ್ಲ ಐ ಥಿಂಕ್ ಥೈರಾಯ್ಡ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಭಯ ಅನಿಸುತ್ತೆ. ಥೈರಾಯ್ಡ್ ಬಂದ ತಕ್ಷಣ ಲೈಫ್ ಟೈಮ್ ಟ್ಯಾಬ್ಲೆಟ್ ತೊಗೋಬೇಕಾ, ಅಥವಾ ಅದು ಕ್ಯೂರ್ ಆಗಲ್ವಾ, ಅಥವಾ ಅದಾದರೆ ತುಂಬ ದಪ್ಪ ಆಗ್ತೀವಾ, ಏನೇನೋ ಥಾಟ್ಸ್ ಇರುತ್ತೆ. ಸೊ ಫಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂದರೆ, ಈಗ ಥೈರಾಯ್ಡ್ ಬಂದಾಗ ನಮಗೆ ಹೇಗೆ ಅರ್ಥ ಆಗುತ್ತೆ ಅದು ನಮ್ಮ ಬಾಡಿಲಿ ಇದೆ ಅಥವಾ ಇಲ್ಲ ಅಂತ. ಒಂದು ನಿಮಗೆ ಸಿಮ್ಟಮ್ಸ್ ಏನಿರುತ್ತೆ ಅಂದರೆ, ಕೆಲವರಿಗೆ ತುಂಬ ವೆಯ್ಟ್ ಗೇನ್ ಆಗುತ್ತೆ, ರ್ಯಾಪಿಡ್ ವೆಯ್ಟ್ ಗೇನ್. ಕೆಲವು ಒಂದೇ ತಿಂಗಳಲ್ಲಿ 4 kg ದಪ್ಪ ಆಗ್ತಾರೆ, ಅಥವಾ 2 kgs 4 kgs, ಪ್ರತಿ ತಿಂಗಳು 2-3 kgs ದಪ್ಪ ಆಗ್ತಾ ಇರ್ತಾರೆ. ವಿತಿನ್ 3 months 10 kg ತನಕ ದಪ್ಪ ಆಗಿರೋ ಕೇಸ್ಗಳು ಇದೆ. ಸೊ ವೆಯ್ಟ್ ಗೇನ್ ಅಂದು ವೆರಿ ಕಾಮನ್ ಆ್ಯಕ್ಚುಲಿ ಸಿಮ್ಟಮ್ಸ್ ಥೈರಾಯ್ಡಲ್ಲಿ. ಸೆಕೆಂಡ್, ತುಂಬ ಸುಸ್ತಾಗುವಂಥದ್ದು, ನಿಶಕ್ತಿ, ಏನು ಕೆಲಸ ಮಾಡೋಕ್ಕೂ ಅಂತ ನಮಗೇನು ಎನರ್ಜಿ ಇರಲ್ಲ. ಈ ಥರ ಸಿಮ್ಟಮ್ಸು ನಮಗೆ ಥೈರಾಯ್ಡ್ ಇದೆ ಅಂತ ಒಂದು ಸಿಮ್ಟಮ್ಸ್ ಅದಷ್ಟೇ. ಆವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗೆ ಥೈರಾಯ್ಡ್ TSH ಲೆವೆಲಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಈಗ ಥೈರಾಯ್ಡ್ ಬಂದಿದೆ, ಬಟ್ ಯಾವ ಥರ ಥೈರಾಯ್ಡ್ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಲ್ಲಿ ನಮಗೆ 2 types ಆಫ್ ಥೈರಾಯ್ಡ್ ಇರುತ್ತೆ. ಸೊ ಒಂದು ಹೈಪೋಥೈರಾಯ್ಡಿಸಮ್ ಅಂತ, ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಈ ಹೈಪೋಥೈರಾಯ್ಡಿಸಮ್ ಅಂದರೆ ಏನು? TSH ಲೆವೆಲ್ ತುಂಬ ನಮಗೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಯೂಶ್ವಲ್ ಆಗಿ. ಈಗಿದ್ದವರಿಗೆ ವೆಯ್ಟ್ ಗೇನ್ ಇರುತ್ತೆ, ಫೆಟಿಗ್ ಇರುತ್ತೆ, ಅವರಿಗೆ ತುಂಬ ಚಳಿ ತಡ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ. ಅಂದರೆ ತುಂಬ ಬೇಗ ಶೀತ ಆಗೋವಂಥ, ಶೀತ ಅಂದರೆ ನಾಟ್ ಲೈಕ್ ಕೋಲ್ಡ್ ಅಂತ ಅಲ್ಲ, ತುಂಬ ಬಾಡೀಲಿ ತುಂಬ ಥಂಡಿ ಇರೋಂಥದ್ದು. ಆಮೇಲೆ ಈಗ ತುಂಬ ವೀಕ್ನೆಸ್ ಇರುತ್ತೆ. ಇಂಥದ್ದೆಲ್ಲ ನಮಗೆ ಥೈರಾಯ್ಡ್ ಸಿಮ್ಟಮ್ಸ್ ಇರುತ್ತೆ. ಬಟ್ ಯೂಶ್ವಲಿ ಈಗ ಥೈರಾಯ್ಡ್ ಅಂದರೆ ಏನು? ನಮಗೆ ಒಂದು ಬಟರ್ಫ್ಲೈ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಕಾಣ್ಬೋದು, ಬಟರ್ಫ್ಲೈ ಗ್ಲ್ಯಾಂಡ್ಸ್ ಥರ ಇರುತ್ತೆ. ಈ ಗ್ಲ್ಯಾಂಡ್ನ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದು ಏನು ಕೆಲಸ ಮಾಡುತ್ತೆ? ಇದು ಏನು ಕೆಲಸ ಮಾಡುತ್ತೆ ಅಂದರೆ, ಇದು ಒಂದು ರಿಮೋಟ್ ಕಂಟ್ರೋಲ್ ಇದ್ದಂಗೆ. ಎಕ್ಸಾಂಪಲ್, ನಾವು ಕುತ್ಕೊಂಡು TV ಆಪ್ರೇಟ್ ಮಾಡ್ಬೋದು, AC ಆಪ್ರೇಟ್ ಮಾಡ್ಬೋದು ಅಲ್ವಾ? ಹಾಗೆ ನಮ್ಮ ಬಾಡಿನ ಕಂಟ್ರೋಲ್ ಮಾಡೋ ಅಂಥದ್ದು ಥೈರಾಯ್ಡ್ ಹಾರ್ಮೋನ್ಸ್ ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ಸ್. ಈಗ ನಮ್ಮ ಬಾಡೀಲಿ ನಮಗೆ ಮೆಟಬಾಲಿಸಮ್ ತುಂಬ ಈಸಿಯಾಗಿ ಹೇಳಬೇಕು ಅಂದರೆ ಏನು ಮೆಟಬಾಲಿಸಮ್ ಅಂದರೆ, ಈಗ ಒಂದು ಕಾರಿನ ಮೈಲೇಜ್ ಅಂತ ಹೇಳ್ತೀವಿ ಅಥವಾ ಗಾಡಿ ಮೈಲೇಜ್ ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಮೈಲೇಜ್ ಏನಂದರೆ ಮೆಟಬಾಲಿಸಮ್. ಇದು ಮನುಷ್ಯರಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನನ್ನ ಮೆಟಬಾಲಿಸಮ್ ಚೆನ್ನಾಗಿರ್ಬೋದು ಅಥವಾ ಇನ್ನೊಬ್ಬರು ಮೆಟಬಾಲಿಸಮ್ ಕಮ್ಮಿ ಇರ್ಬೋದು. ಯಾಕೆಂದರೆ ನಾವು ಹೇಗೆ ನಮ್ಮ ಬಾಡಿನ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಅಥವಾ ನಮಗೇನು ಕಾಯಿಲೆಗಳಿಲ್ಲ, ಏನೂ ನಮಗೆ ರೋಗಗಳಿಲ್ಲ ಅಂದಾಗ ನಮ್ಮ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ. ಬಟ್ ನಮಗೂ ಏಜ್ ಆಗ್ತಾ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೆಟಬಾಲಿಸಮ್ನ ಹ್ಯಾಂಡಲ್ ಮಾಡೋದು ಥೈರಾಯ್ಡ್. ಆಮೇಲೆ ನಿಮಗೆ ನಮ್ಮ ಎನರ್ಜಿ ಲೆವೆಲ್ಸ್ನ ಹ್ಯಾಂಡಲ್ ಮಾಡೋದು ಥೈರಾಯ್ಡು, ಡೈಜೆಷನ್ ಅಬ್ಸಾರ್ಪ್ಷನ್ನು ಸಹ ಹ್ಯಾಂಡಲ್ ಮಾಡೋದು ಥೈರಾಯ್ಡ್. ಆ್ಯಂಡ್ ಏನೇ ಒಂದು ನಮ್ಮ ಬಾಡಿ ಟೆಂಪರೇಚರ್, ಈಗ ಚಳಿಗಾಲದಲ್ಲಿ ನಮ್ಮ ಬಾಡಿ ತುಂಬ ಆ್ಯಕ್ಚುಲಿ ಬೆಚ್ಚಗಿರಬೇಕು ಅಂತ ಹೇಳ್ತೀವಿ, ಅದನ್ನು ಹ್ಯಾಂಡಲ್ ಮಾಡೋವಂಥದ್ದು ಥೈರಾಯ್ಡ್. ಅಥವಾ ಬೇಸಿಗೆಗಾಲದಲ್ಲಿ ತುಂಬ ಆ್ಯಕ್ಚುಲಿ ನಮಗೆ ಕೂಲಿಂಗ್ ಆಗಿರಬೇಕು, ಎಗೇನ್ ಅದನ್ನು ಹ್ಯಾಂಡಲ್ ಮಾಡೋ ಅಂಥದ್ದು ನಮಗೆ ಥೈರಾಯ್ಡ್. ಸೊ ಥೈರಾಯ್ಡ್ ಜಾಬ್ ಏನಂದರೆ, ನಮ್ಮ ಬಾಡೀಲಿ ಪ್ರತಿಯೊಂದು ಮೆಟಬಾಲಿಸಮ್ನ ಹ್ಯಾಂಡಲ್ ಮಾಡೋವಂಥ ಕೆಲಸ ಮಾಡೋದೇ ಥೈರಾಯ್ಡ್. ಓಕೆ, ಸೊ ಇದೆಲ್ಲ ಕೆಲಸ ಮಾಡೋವಂಥದ್ದು ಥೈರಾಯ್ಡ್. ಈಗ ಹೈಪೋಥೈರಾಯ್ಡ್ ಅಂದರೆ ಏನು? ಈಗ ಸ್ವಲ್ಪ ಥೈರಾಯ್ಡ್ ಗ್ಲ್ಯಾಂಡ್ಸ್ ವೀಕ್ ಆಗಿರುತ್ತೆ. ಇಲ್ಲಿ ನಮಗೆ ಕೆಲವೊಂದು T3 T4 ಅನ್ನೋದು ಕಮ್ಮಿ ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಟ್ಯಾಬ್ಲೆಟ್ ಅವಶ್ಯಕತೆ ಇರುತ್ತೆ ಇದು ಕಮ್ಮಿ ಇದ್ದಾಗ. ಹಾಗಾಗಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಮೆಟಬಾಲಿಸಮ್ ಕಮ್ಮಿ ಆಗಿರುತ್ತೆ. ಈ ಹೈಪರ್ ಥೈರಾಯ್ಡಿಸಮ್ ಅಂದರೆ ಏನು? ನಮಗೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಸೂಪರ್ ಆ್ಯಕ್ಟಿವ್ ಆಗಿರುತ್ತೆ, ಓವರ್ ಆ್ಯಕ್ಟಿವ್. ಇವರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಆ್ಯಕ್ಚುಲಾಗಿ. ಅನ್ಫಾರ್ಚುನೇಟ್ಲಿ ಇವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ ಇವರಿಗೆ ತುಂಬ ಸ್ವೆಟ್ಟಿಂಗ್ ಆಗುವಂಥದ್ದು ಅಥವಾ ಹಾರ್ಟ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಇವರು ಅಂದರೆ ಈಗ ಏನಂದರೆ ತುಂಬ ಆ್ಯಕ್ಟಿವ್ ಆಗಿರೋವಂಥ ಒಂದು ಕೇಸ್ನ ನಾವು ಹೈಪರ್ ಥೈರಾಯ್ಡಲ್ಲಿ ನೋಡ್ತೀವಿ. ಸೊ ಹೈಪರ್ ಥೈರಾಯ್ಡ್ ಏನಿಲ್ಲ, ಒಂದು ಓವರ್ ಆ್ಯಕ್ಟಿವ್ ಆಗಿರುತ್ತೆ, ಒಂದು ಅಂಡರ್ ಆ್ಯಕ್ಟಿವ್ ಆಗಿರುತ್ತೆ. ಇದು ಎರಡಕ್ಕೂ ನಮಗೆ ಮೆಡಿಕೇಷನ್ಸ್ ಬೇಕೇ ಬೇಕು. ಈ ಮೆಡಿಕೇಷನ್ ಅಲ್ಲದಲೇ ನಾವು ಲೈಫ್ ಸ್ಟೈಲಲ್ಲೂ ಮಾಡಿಫಿಕೇಷನ್ ಮಾಡ್ಕೋಬೋದು. ಏನು ಮಾಡ್ಕೋಬೇಕು ನಾವು? ಒಂದು ಡಯಟಲ್ಲಿ ಬ್ಯಾಲೆನ್ಸ್ ಡಯಟ್ ಮಾಡ್ಕೋಬೇಕು. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಮಗೆ. ಆ ರಿಸ್ಟ್ರಿಕ್ಷನ್ಸ್ ಏನಂದರೆ, ಕ್ರೂಸಿಫರಸ್ ವೆಜಿಟೇಬಲ್ಸ್ನ ನಾವು ಅವಾಯ್ಡ್ ಮಾಡ್ತಾ ಹೋಗಬೇಕು. ಏನು ಆ ವೆಜಿಟೇಬಲ್ಸು? ಕ್ಯಾಬೇಜ್, ಕಾಲಿಫ್ಲವರ್ ಅಂದರೆ ಹೂಕೋಸು, ಎಲೆಕೋಸನ್ನ ನಾವು ತೊಗೋಬಾರ್ದು. ಬ್ರಾಕೊಲಿನೂ ಸಹ ಆದಷ್ಟು ಕಮ್ಮಿ ತಿಂದರೆ ಒಳ್ಳೆಯದು. ಇದಿಷ್ಟು ವೆಜಿಟೇಬಲ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾವಾಗಲೂ ಒಂದು ಸಲ 1 or 2 ಪೀಸ್ ತಿಂದರೆ ತಪ್ಪಿಲ್ಲ, ಬಟ್ ನೀವು ತುಂಬ ಅದನ್ನು ಜಾಸ್ತಿ ತಿಂತಾ ಹೋಗಬಾರ್ದು. ಸೆಕೆಂಡ್, ತುಂಬ ಯಾರಿಗೆ ಥೈರಾಯ್ಡ್ ಅಂಡರ್ ಕಂಟ್ರೋಲ್ ಬರ್ತಾನೆ ಇರಲ್ಲ, ಅವ್ರಿಗೆ ನಾವು ಇವನ್ ಫ್ಲಾಕ್ಸೀಡನ್ನು ತಿನ್ನಬೇಡಿ ಅಂತ ಹೇಳ್ತೀವಿ. ಸ್ವಲ್ಪ ದಿನಕ್ಕೆ ಕಂಟ್ರೋಲ್ ಆದಮೇಲೆ ತಿನ್ಬೋದು, ಬಟ್ ಸ್ವಲ್ಪ ದಿನಕ್ಕೆ ಫ್ಲಾಕ್ಸೀಡ್ ಸಹ ಬೇಡ.
ಹಾಗೆಯೇ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ಪಿನಾಚ್, ಪಾಲಕನ್ನ ನೀವು ತೊಗೊಳ್ಳೋದಾದರೆ ಅದನ್ನು ಬ್ಲ್ಯಾಂಚ್ ಮಾಡಿ ತೊಗೋಬೇಕು. ಅಂದರೆ ನೀರಲ್ಲಿ, ಕುದಿಯೋ ನೀರಲ್ಲಿ ಅದನ್ನು ಒಂದು 5 ನಿಮಿಷ ಕುದಿಸಿ ಅಥವಾ 2 ಮಿನಿಟ್ಸ್ ಕುದಿಸಿ ಆ ನೀರನ್ನ ಅಂದರೆ ನೀರನ್ನ ಚೆಲ್ಬಿಟ್ಟು ಮತ್ತೆ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಡೈರೆಕ್ಟ್ ನಾವು ಸಾಂಬಾರಿಗೆ ತೊಳೆದುಬಿಟ್ಟು ಹೆಚ್ಚಿ ಹಾಕೋದು ಇದನ್ನು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಬ್ಲ್ಯಾಂಚ್ ಮೆಥಡ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಈ 3 ವೆಜಿಟೇಬಲ್ಸ್ ಅಷ್ಟೇ ನೀವು ಕಂಟ್ರೋಲ್ ಮಾಡಬೇಕು: ಎಲೆಕೋಸು, ಹೂಕೋಸು ಮತ್ತು ಬ್ರಾಕೊಲಿ. ಫ್ಲ್ಯಾಕ್ಸೀಡ್ ತುಂಬ ಅಂಡರ್ ಕಂಟ್ರೋಲ್ ಬರ್ತಾನೆ ಇಲ್ಲ ಅಂದಾಗ ನಾವು ಅವಾಯ್ಡ್ ಮಾಡಬೇಕು. ಇದು ಅವಾಯ್ಡ್ ಮಾಡೋವಂಥದ್ದು. ಏನು ತಿನ್ನಬೇಕು ನಮಗೆ ಥೈರಾಯ್ಡ್ ನಾರ್ಮಲ್ ಆಗಬೇಕು ಅಂದರೆ, ಅಥವಾ ಚೆನ್ನಾಗಿ ನಮಗೆ ಅದು ವರ್ಕ್ ಆಗಬೇಕು ಅಂದರೆ, ಈ ಸೆಲೆನಿಯಮ್ ಮತ್ತು ಮೆಗ್ನೀಷಿಯಮ್ ಮತ್ತು ಜಿಂಕ್ ಅನ್ನೋ ಅಂಶನ ನಮ್ಮ ಡಯಟಲ್ಲಿ ಚೆನ್ನಾಗಿ ಇನ್ಕ್ಲೂಡ್ ಮಾಡಬೇಕು. ಇದು ಯಾವುದ್ರಲ್ಲಿ ಇರುತ್ತೆ ನಿಮಗೆ? ಒಂದು ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಮತ್ತು ಬ್ರೆಜಿಲ್ ನಟ್ ಮತ್ತು ವಾಲ್ನಟ್ಟಲ್ಲಿ ನಮಗೆ ಈ ಅಂಶಗಳು ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ದಿನಕ್ಕೆ 1 ಸ್ಪೂನ್ ಮಿಕ್ಸ್ಡ್ ಸೀಡ್ಸ್ ತೊಗೊಳ್ಳಿ, ಪಂಪ್ಕಿನ್ ಮತ್ತು ವಾಟರ್ಮೆಲನ್ ಸೀಡ್ಸ್. ಇದನ್ನು ಹೇಗೆ ತೊಗೋಬೇಕು ಅಂದರೆ, ನೀವು ರೋಸ್ಟ್ ಮಾಡಿ ಚೆನ್ನಾಗಿ, ಅಂದರೆ ಡ್ರೈ ರೋಸ್ಟ್, ಮತ್ತು ಡೀಪ್ ಫ್ರೈ ಮಾಡಬಾರ್ದು, ಡ್ರೈ ರೋಸ್ಟ್ ಮಾಡಿ ಅದನ್ನ ಪುಡಿ ಮಾಡ್ಕೋಬೋದು. ಇಲ್ಲ ಹಾಗೇನೂ ನಾವು ಕಡಲೆ ಬೀಜ ಎಲ್ಲ ತಿಂತೀವಲ್ಲ ಹಾಗೆ 1 ಸ್ಪೂನ್ ತಿಂದರೆ ಸಾಕು, ಚಿಕ್ಕ ಸ್ಪೂನ್, ತುಂಬಾ ತಿನ್ನಬಾರ್ದು. ಇದ್ರ ಜೊತೆಗೆ ಬ್ರೇಸಲ್ ನಟ್ ಅಂತ ಬರುತ್ತೆ, ಅದು 1 or 2 ಅಷ್ಟೇ, 1 ಅಥವಾ 2 ತಿಂದರೆ ಸಾಕು. ವಾಲ್ನಟ್ಟು 1 or 2 ತಿಂದರೆ ಸಾಕು. ಇದೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ ನಿಮಗೆ. ಇದ್ರ ಜೊತೆಗೆ ವರ್ಕೌಟ್ ಮಾಡಬೇಕು. ಈ ವರ್ಕೌಟ್ ಒಂದು 30 ನಿಮಿಷ ವಾಕಿಂಗ್ ಇರ್ಬೋದು, ಅಥವಾ ಸ್ಟ್ರೆಂತ್ ವರ್ಕೌಟ್ ಇರ್ಬೋದು, ಅಥವಾ ಯೋಗ ತುಂಬ ಒಳ್ಳೆಯದು. ಮೆಡಿಟೇಷನ್ ಮಾಡ್ಕೊಳ್ಳಿ. ಸೊ ವರ್ಕೌಟು ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿದ್ರೆ ಚೆನ್ನಾಗಿ ಮಾಡಬೇಕು. ಯಾಕೆಂದರೆ ಇವಾಗ ಈ ಥೈರಾಯ್ಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ದವರಿಗೆ ನಿದ್ರೆನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನೀವೊಂದು ಸ್ಕೆಡ್ಯೂಲ್ಸ್ ಫಿಕ್ಸ್ ಮಾಡ್ಕೋಬೇಕು. ಅಂದರೆ ಓಕೆ, ನಾನು ಒಂದು 11 ಗಂಟೆಗೆ ಮಲ್ಕೋತೀನಿ, ಒಂದು 5 ಗಂಟೆಗೆ ಎದ್ದೇಳ್ತೀನಿ, ಅಥವಾ 7 ಗಂಟೆಗೆ ಎದ್ದೇಳ್ತೀನಿ ಅಂತ ಒಂದು ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲೇ ಮಲ್ಕೊಂಡಾಗ ಬಾಡಿ ತುಂಬ ಚೆನ್ನಾಗಿ ಹೀಲಿಂಗ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಳೋದು ಅರ್ಲಿ ಡಿನ್ನರ್. ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೈಟ್ ಊಟ ಮುಗಿಸಿ. ಏಕೆಂದರೆ ಸಂಜೆ 6 ಗಂಟೆ ಆಗ್ತಾ ನಿಮಗೇನಾಗ್ತಾ ಹೋಗುತ್ತೆ, ಮೆಟಬಾಲಿಸಮ್ ಕಮ್ಮಿ ಆಗ್ತಾ ಹೋಗುತ್ತೆ. ನೀವಲ್ಲಿ ಈವನ್ ಹೆಲ್ತಿ ತಿಂದ್ರೂ, ನಾವು ಒಳ್ಳೆ ಊಟ ತಿಂದ್ರೂ ಅದು ಜೀರ್ಣ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಆದಷ್ಟು 6 ಗಂಟೆ ಅಥವಾ 7 ಗಂಟೆ ಒಳಗಡೆ ಊಟ ಮುಗಿಸೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನಾರ್ಮಲ್ ಆಗುತ್ತೆ. ವೆಯ್ಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ, ಅಥವಾ ವೆಯ್ಟ್ ಗೇನ್ ಆಗೋದಾದರೂ ಅದು ಹೆಲ್ಪ್ ಆಗುತ್ತೆ. ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ನಾವು ಇಷ್ಟನ್ನು ಮಾಡೋದ್ರಿಂದ ನಿಮಗೆ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಥೈರಾಯ್ಡ್ ಲೆವೆಲ್ಸ್ನ ಎವ್ರಿ 3 ತಿಂಗಳಿಗೆ ಒಂದು ಸಲ ನೀವು ಚೆಕ್ ಮಾಡ್ತಾ ಇರಬೇಕು. TSH, T4, T3 ಅದು ನಾರ್ಮಲ್ ಇದ್ದರೆ ಅಟ್ಲೀಸ್ಟ್ 6 ಮಂತ್ಸ್ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ನ ನೀವು ಕಂಟ್ರೋಲ್ ಇಟ್ಕೋಬೋದು. ಆ್ಯಂಡ್ ಡೋಸೇಜ್ನ ಆವಾಗ ಎವ್ರಿ 3 ಮಂತ್ಸ್ 6 ಮಂತ್ಸ್ ಕಮ್ಮಿನೂ ಆಗ್ತಾ ಹೋಗುತ್ತೆ. ನಾವು ಡಾಕ್ಟರ್ಗೆ ಸಜೆಸ್ಟ್ ತೊಗೊಂಡಾಗ ಡಯಟಲ್ಲೂ ಮೇಂಟೈನ್ ಆಗುತ್ತೆ, ವೆಯ್ಟು ಮ್ಯಾನೇಜ್ ಆಗುತ್ತೆ. ಸೊ ಹಾಗಾಗಿ ಥೈರಾಯ್ಡ್ ಬಂದಿದೆ ಅಂತ ಭಯ ಪಡ್ಕೊಳ್ಳೋದಕ್ಕಿಂತ ರೈಟ್ ಟ್ರೀಟ್ಮೆಂಟ್, ರೈಟ್ ಫುಡ್ಡು ಮತ್ತು ರೈಟ್ ಡೋಸೇಜ್ ಆಫ್ ಟ್ಯಾಬ್ಲೆಟ್ನ ತೊಗೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.